ಚೆನ್ನಾಗಿ ಯೋಚನೆ ಮಾಡಿ ಹೇಳು. ನಾನು ದುಡ್ಡು ಕೊಡೋದಕ್ಕೆ ರೆಡಿಯಾಗಿದ್ದೀನಿ. ಪ್ಲೀಸ್ ಚಿಕ್ಕಮ್ಮ, ಈ ಕಂಡೀಷನ್ ಬದಲು ನಾನು ಸಾಯ್ಬೇಕಾ ಹೇಳಿ, ಅದಕ್ಕೆ ನಾನು ಸಂತೋಷವಾಗಿ ಒಪ್ಕೋತೀನಿ. ಆದ್ರೆ ನನಗೆ ಮಾತ್ರ ಅಪ್ಪನ ಜೊತೆ ಮಾತಾಡದೆ ಇರೋಕ್ಕಾಗಲ್ಲ ಚಿಕ್ಕಮ್ಮ. ನೀನ್ ಈ ಕಂಡೀಷನ್ಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಾನ್ ನಿನ್ಗೆ ಈ ದುಡ್ಡು ಕೊಡಕ್ಕಾಗಲ್ಲ. ನಾನು ವಾಪಸ್ ಹೋಗ್ತೀನಿ. ಮಾಮ, ಅವಳ ಹತ್ರ ಮಾತಾಡ್ದಲೇ ಇದ್ರೆ ನಾನು ಬದುಕಿರೋದಿಲ್ಲ. ಲೇ, ಚಿನ್ನ ತೋರಿಸಿ ಅನ್ನ ಕಿತ್ಕೊಡೋ ಕೆಲಸ ಮಾಡಬೇಡ್ವೆ. ನನ್ನ ಮಗಳು ಅಂತಂದ್ರೆ ಪ್ರಾಣ ಅಂತ ನಿನಗೂ ಗೊತ್ತು. ಉಸಿರಿದ್ದು ಆತ್ಮ ಇಲ್ಲ ಅಂತಂದ್ರೆ ಆ ದೇಹಕ್ಕೆ ಬೆಲೆನೇ ಇರೋದಿಲ್ವೇ? ನೋಡೆ, ನಾನು ಈ ಕ್ಷಣದಲ್ಲೇ ಇಲ್ಲೇ ಸತ್ತು ಹೋಗ್ತೀನಿ ಕಣೆ. ದುಡ್ಡು ಕೊಟ್ಬಿಡಿ ನನ್ನ ಮಗಳಿಗೆ. ನೋಡಿ, ನಿಮ್ಮಿಬ್ರನ್ನ ಸಾಯಿಸೋಷ್ಟು ಕಟ್ಕಿ ನಾನಲ್ಲ. ನಾನೇನ್ ನಿಮ್ ಜೀವ ಕೇಳದ್ನಾ? ನೀವಿಬ್ರು ಒಬ್ರಿಗೊಬ್ರು ಮಾತಾಡ್ಬೇಡಿ ಅಂತ ಹೇಳ್ದೆ ಅಷ್ಟೇ. ಮಾತಾಡದೆ ಇರೋದೆ ಜೀವ ಹೋದಂಗಲ್ವಾ ಚಿಕ್ಕಮ್ಮ? ಪ್ಲೀಸ್, ಇದೊಂದು ಬಿಟ್ಟು ಬೇರೆ ಏನ್ ಕಂಡೀಷನ್ ಇದ್ರು ನಾನು ಒಪ್ಕೋತೀನಿ. ಅದೆಲ್ಲ ಆಗಲ್ಲ ಕಣೆ. ಈ ಕಂಡೀಷನ್ಗೆ ಒಪ್ಕೊಳ್ಳೋದಾದ್ರೆ ಒಪ್ಕೋ, ಇಲ್ಲ ಅಂದ್ರೆ ಬಿಡು. ಇರಿ ಪ್ಲೀಸ್. ನನ್ನನ್ನ ತಡಿಬೇಡಿ. ನಿಮ್ಮ ಮಾನ ಉಳ್ಸೋಕೆ ನಾನು ಇಲ್ಲಿಗೆ ಬಂದಿದ್ದು. ಆದ್ರೆ ಇವರಿಬ್ರಿಗೂ ಆ ಮನ್ಸಿಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಒಂದ್ ನಿಮಿಷ ಸಪ್ತಮಿ, ಈಗ ಅಳ್ತಾನೆ ಇದ್ರೆ ಏನು ಪ್ರಯೋಜನ ಇಲ್ಲ. ಸಪ್ತಮಿ, ನಾನು ನೋಡಿ, ನನ್ ಮರ್ಯಾದೆ ಮುಖ್ಯನಾ ಇಲ್ಲ ನಿಮ್ಮ ಅಪ್ಪನ ಜೊತೆ ಮಾತಾಡೋದು ಮುಖ್ಯನಾ? ಲೇ ಭಾಮ, ಈ ತರ ಕಂಡೀಷನ್ ಎಲ್ಲ ಹಾಕಿ ದುಡ್ಡು ಕೊಟ್ರೆ ನಿನಗೂ ಆ ಯೋಗರಾಜನ್ಗೂ ಏನು ವ್ಯತ್ಯಾಸ ಇರೋದಿಲ್ವೇ? ಲೇ, ನಮ್ಮ ಕಷ್ಟನ ನಿನ್ನ ಅನುಕೂಲಕ್ಕೆ ಬಳಸ್ಕೊಳ್ಳೋದಿಕ್ ನೋಡ್ತಾ ಇದ್ದೇನೆ. ಒಳ್ಳೇದಲ್ವೇ ಇದು? ಒಳ್ಳೇದಲ್ಲ. ನನ್ನ ಮಗಳು ನನ್ನನ್ನು ಮಾತಾಡ್ಸಿಲ್ಲ ಅಂತಂದ್ರೆ ನನ್ನ ಕೈಲಿರೋದಕ್ಕಾಗಲ್ಲ ಅಂತ ನಿನಗೆ ಗೊತ್ತು ತಾನೆ. ದುಡ್ಡು ಕೊಡೋರು ಯಾರು ಸುಮ್ನೆ ಕೊಡಲ್ಲ ರೀ. ಈಗೇನು ನಿಮ್ ಕೈಲಿ ಆಗಲ್ಲ ತಾನೆ? ಸರಿ ಬಿಡಿ. ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ರೆ ಹೇಗೆ ಸಪ್ತಮಿ ಅವರೇ? ನಾನಾ ನಿಮ್ಮಪ್ಪನ ಇಬ್ರಲ್ಲೊಬ್ಬರನ್ನ ಡಿಸೈಡ್ ಮಾಡ್ಲೇಬೇಕು ನೀವು. ಅಪ್ಪ, ಅಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಪ್ಪ. ಇನ್ನೇನ ಮಾತಾಡಿಸ್ತೇನಕ್ಕಾಗಲ್ಲ. ನನಗೆ ನಿನ್ನ ಹತ್ರ ಮಾತಾಡಕ್ಕಾಗಲ್ಲ. ಅಪ್ಪ, ನನ್ಗೂ ಅಷ್ಟೇ. ನಿಮ್ ಜೊತೆ ಮಾತಾಡ್ತಾ ಇರಕ್ಕೆ ನನಗಾಗಲ್ಲ ಅಪ್ಪ. ಅದನ್ನ ನೆನೆಸ್ಕೊಂಡ್ರೆ ನನಗೆ ಪ್ರಾಣನೇ ಹೋದಂಗಾಗ್ತಿದೆ. ಆದ್ರೆ ನನಗೆ ಅದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಅಪ್ಪ. ಅಪ್ಪ, ನನ್ನ ನಿಮ್ಮ ಪ್ರೀತಿನ 10 ಲಕ್ಷದಲ್ಲಿ ಅಳಿಯಕ್ ನೋಡ್ತಿದ್ದಾರೆ. ಅದನ್ನ ತಗೊಳ್ಳೇಬೇಕು. ಪ್ಲೀಸ್ ನನ್ನ ಕ್ಷಮಿಸಿ ಅಪ್ಪ.
ಮಾತಾಡಿದ್ರೆ ಮಾತ್ರ ನಾ ಪ್ರೀತಿಯಪ್ಪ. ನೆನ್ಪಲ್ಲಿ ಬದುಕೋದು ಪ್ರೀತಿನೇ. ಇವರು ಮಾತಾಡದೇ ಇರೋ ಥರ ತಡಿಬಹುದು, ಆದ್ರೆ ನನ್ನ ನೆನಪಲ್ಲಿ ನೀವು ಯಾವತ್ತೂ ಜೀವಂತವಾಗಿರ್ತೀರಾ ಅಪ್ಪ. ನೆನಪನ್ನ ಯಾರೂ ತಡಿಯೋಕ್ಕಾಗಲ್ಲ. ಚಿಕ್ಕಮ್ಮ, ನಿಮ್ಮ ಕಂಡೀಷನಿಗೆ ನಾನು ಒಪ್ಕೊಂಡಿದ್ದೀನಿ.